ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳು ನಾವೊಂದು ಗಮನಕ್ಕೆ ತರುವಂಥ ಒಂದು ಕೆಲಸ ಮಾಡಿದ್ವಿ. ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ಕೇಳ್ತಾ ಇರ್ತೀವಿ. ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಡೂಪ್ಲಿಕೇಟ್ ಹಾಲುಗಳು, ಕೆಮಿಕಲ್ ಮಿಶ್ರಿತ ಹಾಲುಗಳು ಸಪ್ಲೈ ಆಗ್ತಾ ಅನ್ನುವಂಥದ್ದು ಕೇಳ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಗೂ ಕೂಡ ನಮ್ಮ ಬಾರ್ಡ್ರ್ ಇರೋದ್ರಿಂದ, ಮಹಾರಾಷ್ಟ್ರ ಬಾರ್ಡ್ರಿಂದ ನಾವು ಭಾಳಷ್ಟು ಜನರು ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕೆಮಿಕಲ್ ಮಿಶ್ರಿತ ಹಾಲು ಬಿಜಾಪುರಕ್ಕೆ ಸಪ್ಲೈ ಆಗ್ತಾಯಿದೆ. ಅದು ಕ್ಯಾನ್ಗಳಲ್ಲಿ ತುಂಬ್ಕೊಂಬಂದು ಅದನ್ನು ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೆಲವೊಂದು ಜನ ನಮ್ಗೆ ಮಾಹಿತಿ ಕೊಟ್ಟರು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ವಿ. ಏನು ಮನವಿಯಪ್ಪ ಅಂದ್ರೆ, ಎಲ್ಲ ಬಾರ್ಡ್ರ್ಗಳಲ್ಲಿ ಏನು ಹಾಲುಗಳನ್ನು ಕ್ಯಾನ್ಗಳು ತುಂಬ್ಕೊಂಬರ್ತಾರೆ ಅವು ಲ್ಯಾಬ್ ಟೆಸ್ಟ್ ಮಾಡೋಕ್ಕೂ ಫುಡ್ ಡಿಪಾರ್ಟ್ಮೆಂಟಿಂದ ಫ್ರೀಯಾಗಿ ಎಲ್ಲ ಯಾವುದೇ ಒಂದು ಇದು ಇರಲಿ ಅವನ್ನ ಲ್ಯಾಬ್ ಟೆಸ್ಟಿಗೆ ಒಳಪಡಿಸಿ ಒಳಗೆ ಹೊರಗೆ ಕಳಿಸ್ರಿ ಅನ್ನುವಂಥ ಒಂದು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಯಾಕಂದರೆ ಇವತ್ತು ಹಾಲು ಬಹುತೇಕ ನಮ್ಮ ದೇಶದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉತ್ಪಾದನೆ ನಮ್ಮದಿಲ್ಲ. ಈಗೇನು ಹೈನುಗಾರಿಕೆ ಇದೆ ನಮ್ಮ ದೇಶದಲ್ಲಿ, ಆ ಹೈನುಗಾರಿಕೆ ಲೆವೆಲಲ್ಲಿ ಈ ಉತ್ಪಾದನೆ ಕಡಿಮೆ ಇದೆ. ಆದರೂ ಕೂಡ ಎಲ್ಲರೂ ಕೂಡ ಹಾಲನ್ನು ತೊಗೊಳ್ತಾ ಇದ್ದೇವೆ. ಅಂದರೆ ಭಾಳಷ್ಟು ಜನ ಇದು ಪೌಡ್ರ್ ಹಾಲು ಇರ್ಬೋದು ಅಥವಾ ಡೂಪ್ಲಿಕೇಟ್ ಹಾಲು ಇರ್ಬೋದು, ಸಂಖ್ಯೆ ಇದೆ. ಅದು ಯೂಟ್ಯೂಬ್ಗಳಿಗೆ ನೋಡ್ತಾ ಇದ್ದೀವಿ. ಆದರೆ ಈ ಕಳೆದ ಒಂದು ವಾರದಿಂದ ನನಗೊಂದು ಸ್ವಲ್ಪ ಜನ ಮಾಹಿತಿ ಕೊಟ್ಟರು. ನಮ್ಮಲ್ಲಿ ಕೂಡ ನಮ್ಮ ಬಿಜಾಪುರಕ್ಕೂ ಬೇರೆ ಬೇರೆ ಈ ನಮ್ಮ ಮಹಾರಾಷ್ಟ್ರ ಬಾರ್ಡ್ರಿಂದ ಅಲ್ಲಿಂದ ಡೂಪ್ಲಿಕೇಟ್ ಹಾಲು ತಯಾರು ಮಾಡಿ ನಮ್ಮ ಸಿಟಿ ಒಳಗೆ, ಜಿಲ್ಲೆ ಒಳಗೆ ಬರ್ತಾ ಇದ್ದಾವೆ ಅನ್ನೋಂಥದ್ದು. ಅದನ್ನು ತಡೆಗಟ್ಟಬೇಕು, ಅದ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡಿದ್ದೀನಿ. ಮತ್ತು ಎಲ್ಲ ಬಾರ್ಡರ್ಗಳಲ್ಲಿ ಲ್ಯಾಬ್ ಟೆಸ್ಟಿಂಗ್ ಕೇಂದ್ರಗಳನ್ನು ಹಾಕಬೇಕು, ಲ್ಯಾಬ್ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದೀವಿ.